ಇದೀಗ ಕುಪ್ಪಂ ನಗರದ ಪ್ರಮುಖ ಬೀದಿಗಳಲ್ಲಿ ಹೊರಬರುತ್ತಿದ್ದ ಇಷ್ಟಕ್ಕೆ ಬಿಡಲ್ಲ. ನಾನು ಯಾವುದೇ ಕಾರಣಕ್ಕೂ ಮೊದಲು ಮತ್ತೆ ಮತ್ತೆ ಹೇಳ್ತೀನಿ, ಈ ಪರಿಸ್ಥಿತಿ ಯಾವುದೇ ಮಕ್ಕಳಿಗೂ ಬರ್ಬಾರ್ದು, ಯಾವ ತಂದೆ ತಾಯಿಗೂ ಬರ್ಬಾರ್ದು. ಮಕ್ಕಳು ತಂದೆ ತಾಯಿದು ಕಾರ್ಯ ಮಾಡ್ಬೇಕು, ಮಕ್ಕಳು ಕಾರ್ಯ ತಂದೆ ತಾಯಿ ಮಾಡ್ಬಾರ್ದು. ಆದ್ರೆ ಈ ತರ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಮಾತಾಡ್ಬೇಡಿ. ಆತ್ಮಹತ್ಯೆ ಅಲ್ಲ, ಎರಡೂ ಆತ್ಮಹತ್ಯೆ ಅಲ್ಲ. ಯಾಕೆಂದ್ರೆ ಅದು ನೋಡಿದವರೆಲ್ಲರೂ ಅಲ್ಲಿ ಬಂದವರೆಲ್ಲರೂ ಹೇಳ್ತಾರೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ, ಅದು ಕೊಲೆ. ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ತಾಲೂಕ್ ಆಫೀಸ್ ಎದುರುಗಡೆ ಅಥವಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಲ್ಲೇ ಮಲಗಿರ್ತೀನಿ. ನ್ಯಾಯ ಸಿಗಲ್ಲರಿಗೂ ಬಿಡಲ್ಲ. ಯಾರೋ ಸುಮ್ಮನೆ ಹಿಂಗೆ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ, ಅವ್ನು ಸುಮ್ಮನಿದ್ದಾನೆ, 10 ಲಕ್ಷ ದುಡ್ಡು ತಗೊಂಡಿದ್ದಾನೆ. ನನ್ನ ಮಗಳನ್ನ ನಾನು ಇನ್ನು ಮನೆ ಕರ್ಕೊಂಡು ಹೋಗಿಲ್ಲ, ಪೋಸ್ಟ್ಮಾರ್ಟಮ್ ಮಾಡಿ ಮನೆಗೆ ಹೋಗಿಲ್ಲ. ಫೋನ್ ಮಾಡ್ತಾರೆ ಯಾರೋ ನನಗೆ, ನಿಮ್ಮನೇಲಿ ದುಡ್ಡು ಡಿಮ್ಯಾಂಡ್ ಮಾಡ್ತಿದಾರಂತೆ, ಬಾಡಿ ಎತ್ತಲ್ವಂತೆ. ಹಿಂಗಿದೆಲ್ಲ ಒಬ್ಬೊಬ್ಬರ ಯಾಕೆ ಮಾಡ್ತೀರಾ? ನಿಮ್ಮನೇಲಿ ಮಕ್ಕಳಿಲ್ವಾ? ನೀವೇನೋ ಮಕ್ಕಳು, ನಿಮ್ ತಂದೆ ತಾಯಿ ನೀವು ಮಕ್ಕಳಲ್ವಾ? ನೀವು ಸತ್ತವಾಗ ಹಿಂಗೆ ಮಾತಾಡೋದು ನಿಮ್ಗೆ ಅನ್ಸುತ್ತೆ? ಇದು ಸಾವು ಎಲ್ರಿಗೂ ಬರುತ್ತೆ, ಎಲ್ಲರ ಮನೆಯಲ್ಲೂ ಬರುತ್ತೆ. ದಯವಿಟ್ಟು ಆಮೇಲೆ ಕೆಲವರೆಲ್ಲ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ಕೊಂಡು ಇರ್ತಾರೆ ಕೆಲವರೆಲ್ಲ. ಆದ್ರೆ ನಿಮ್ಮನೆ ನಡೆದಾಗ ನಿಮ್ಮನೆ ಬೆಂಕಿ ಬಿದ್ರೆ ಮಾತ್ರ ಗೊತ್ತಾಗೋದು. ಯಾರ ಮನೆಯಲ್ಲ ನಡೆಯೋದು ಬೇಡ. ಇದು ನಿಮ್ಮನೆ ಬೆಂಕಿ ಬಿದ್ದಾಗ ಮಾತ್ರ ಗೊತ್ತಾಗೋದು. ಅವರು ಹೇಳಿದ್ರು ಮೊನ್ನೆ ಒಂದು ಮಾತು ಕೊಟ್ರು, ಪಾಪ ನಂಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂತ. ಸಪೋರ್ಟ್ ಮಾಡಿದ್ರೆ ಇವತ್ತು ನನ್ನ ಮಗಳು ಸಾಯ್ತಿರ್ಲಿಲ್ಲ, ಇವ್ರು ಕೊಲೆ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಸುಮ್ಮನಿದ್ರೆ ಇನ್ನೊಂದು ಮಗಿಗೆ ಸಾವಿಗೆ ನಾನು ಕಾರಣ ಆಗ್ತೀನಿ. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಮೊದಲು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಮತ್ತೆ ಮತ್ತೆ ಬಂದಿದ್ರ, ನಿಮ್ಮನ್ನೆಲ್ಲ ನೋಡಿದ್ರೆ ಇಲ್ಲಿ ಯಾರು ಕೆಲಸ ಇಲ್ಲದೆ ಬಂದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಒಂದು ಕೆಲಸ ಇದೆ. ಹಾಗಾಗಿ ಆ ಕೆಲಸನೆಲ್ಲ ಬದಿಗಿಟ್ಟು ನನ್ನ ಮಗಳ ಸಾವಿಗೆ ಮತ್ತು ಅಮೂಲ್ಯನ ಸಾವಿಗೆ ಬಂದು ಈ ಹೋರಾಟ ಮಾಡ್ತಿರಲ್ಲ, ಅದಕ್ಕೆಲ್ಲದಕ್ಕೂ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೀನಿ. ಹೀಗೆ ಮತ್ತೆ ಮುಂದೆ ನಾವು ಇದು ಇಷ್ಟಕ್ಕೆ ಬಿಡಲ್ಲ. ನಾನು ಯಾವುದೇ ಕಾರಣಕ್ಕೂ ಮೊದಲು ಮತ್ತೆ ಮತ್ತೆ ಹೇಳ್ತೀನಿ, ನಾನು ಇದನ್ನ ಬಿಡಲ್ಲ. ಹೀಗೆ ಈ ಪರಿಸ್ಥಿತಿ ಯಾವುದೇ ಮಕ್ಕಳಿಗೂ ಬರ್ಬಾರ್ದು, ಯಾವ ತಂದೆ ತಾಯಿಗೂ ಬರ್ಬಾರ್ದು. ಮಕ್ಕಳು ತಂದೆ ತಾಯಿದು ಕಾರ್ಯ ಮಾಡ್ಬೇಕು, ಮಕ್ಕಳು ಕಾರ್ಯ ತಂದೆ ತಾಯಿ ಮಾಡ್ಬಾರ್ದು. ಅದು ಒಂದು ಆಕ್ಸಿಡೆಂಟು, ಯಾವುದೋ ಕಾಯಿಲೆ ಹೀಗೆಲ್ಲ ಬಂದ್ರೆ ಒಂದು ಸಮಾಧಾನ ಇರುತ್ತೆ. ಆದ್ರೆ ಈ ತರ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಮಾತಾಡ್ಬೇಡಿ. ಆತ್ಮಹತ್ಯೆ ಅಲ್ಲ, ಎರಡೂ ಆತ್ಮಹತ್ಯೆ ಅಲ್ಲ. ಯಾಕೆಂದ್ರೆ ಅದು ನೋಡಿದವರೆಲ್ಲರೂ ಅಲ್ಲಿ ಬಂದವರೆಲ್ಲರೂ ಹೇಳ್ತಾರೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ನಾನು ಇದಕ್ಕೆ ಅಳ್ಳೋ ಮನಸ್ಥಿತಿ ಇಲ್ಲ. ಯಾಕೆಂದ್ರೆ ನಾನು ಹತ್ರ ಇದು ನನ್ನ ಹತ್ರ ಸಮಾಧಾನ ಆಗ್ಬಿಡುತ್ತೆ, ನಾನು ತಣ್ಣಗಾಗ್ಬಿಡ್ತೀನಿ. ಹಂಗಾಗಿ ಇದಕ್ಕೆ ಅಳ್ಳಲ್ಲ, ಇದಕ್ಕೆ ನಿರಂತರ ಹೋರಾಟ. ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ತಾಲೂಕ್ ಆಫೀಸ್ ಎದುರುಗಡೆ ಅಥವಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಲ್ಲೇ ಮಲಗಿರ್ತೀನಿ. ನ್ಯಾಯ ಸಿಗಲ್ಲರಿಗೂ ಬಿಡಲ್ಲ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕೂರಿಸಿ ಎಷ್ಟು ದಿವಸದಲ್ಲಿ ನೀವು ತನಿಖೆ ಕಂಪ್ಲೀಟ್ ಮಾಡ್ತೀರಾ, ಆಮೇಲೆ ಎಷ್ಟು ಹಾಸ್ಟೆಲ್ಗೆ ನೀವು ಇನ್ನು ಮುಂದೆ ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ಕೊಡ್ತೀರಾ. ತಿಂಗಳಿಗೊಂದ್ಸರಿನೋ, 3 ತಿಂಗಳಿಗೊಂದ್ಸರಿನೋ, 6 ತಿಂಗಳಿಗೊಂದ್ಸರಿನೋ ಅಲ್ಲಿ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆ ಹೆಂಗಿದೆ. ಈಗ ಮೊನ್ನೆ ಒಂದು ಕೇಳ್ಬಿಟ್ಟೆ, ಇಲ್ಲಿ ಅಂಬೇಡ್ಕರ್ ಸ್ಕೂಲ್ದು ಹಳೆ LIC ಬಿಲ್ಡಿಂಗ್ ತಂದಾಕಿದ್ದಾರೆ ಅಂತ. ಅಲ್ಲಿ ಸರಿಯಾದ ವಸತಿ ಇಲ್ಲ. 100 ಜನ ಮಕ್ಕಳೇನೋ ಇದಾರೆ ಅಂತೆ, ಸರಿಯಾಗಿ ಗೊತ್ತಿಲ್ಲ ನಂಗೆ. 173 ಜನ ಇದಾರಂತೆ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಹಂಗಾಗಿ ಯಾರು ಊಟ ಹಾಕಕ್ಕಿಲ್ದೆ ಮಕ್ಕಳನ್ನು ತಮ್ಮನ್ನು ಹಾಕ್ಲಿ ಬಿಡ್ತಾ ಇಲ್ಲ. ನನ್ನ ಮಗಳು ಚೆನ್ನಾಗಿ ಓದ್ಲಿ, ನನ್ನ ಉದ್ದೇಶ ಇತ್ತು. ನಮ್ಮ ಮನೇಲಿ ದಾರಿ ಸರಿ ಇಲ್ಲ, ರೋಡ್ ಇಲ್ಲ, ಡೈಲಿ ಕರ್ಕೊಂಡೋಗಿ ಬರಕ್ ಆಗಲ್ಲ. ನಮ್ಮ ರೋಡಲ್ಲಿ ಪೊಲೀಸ್ ಇರುತ್ತೆ, ಕಾಟ ಇದೆ, ಗೊತ್ತು ನಿಮ್ಮೆಲ್ಲರಿಗೂ, ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಗೊತ್ತು. ಹಂಗಾಗಿ ಹಾಸ್ಟೆಲ್ ಸೇರ್ಸಿರೋದು. ಈಗ ಮನೆಯಿಂದ ಕಳಿಸಿ ನಾವು ಕರ್ಕೊಂಬರಕ್ಕಾಗಲ್ಲ, ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಹೆಂಗಸರು ಹೋಗಿ ಬರಕ್ಕಾಗಲ್ಲ. ಆ ಉದ್ದೇಶದಿಂದ ಎಲ್ಲರೂ ಹಾಸ್ಟೆಲ್ ಸೇರ್ಸೋದು. ಎಲ್ರಿಗೂ ಒಂದೊಂದು ಕಷ್ಟ ಇರುತ್ತೆ, ಎಲ್ರಿಗೂ ಒಂದೊಂದು ಕಷ್ಟ ಇದ್ದೇನೆ ಹಾಸ್ಟೆಲ್ ಸೇರ್ಸೋದು. ಭಿಕ್ಷಾ ಬೇಡಿ ಅನ್ನ ಹಾಕ್ತಾರೆ, ಅಂತದ್ರಲ್ಲಿ ನಾವು ಅನ್ನ ಹಾಕಕ್ಕಾಗಲ್ವಾ? ಗೌರ್ಮೆಂಟ್ ಶಾಲೆಯಲ್ಲಿ ಓದ್ಸಕ್ಕಾಗಲ್ವಾ? ಸರಿಯಾಗಿದ್ದು ವಸತಿ ಇದ್ರೆ ನಾವು ಓದ್ತಾ ಇರ್ಲಿಲ್ವಾ? ಯಾಕೆ ಹಾಸ್ಟೆಲ್ ಸೇರಿಸ್ತೀವಿ? ಮತ್ತೆ ಕೇಳ್ಕೊಂತೀನಿ. ಹಿಂಗೆ ನನ್ನ ಈ ಧರಣಿ ಗ್ಯಾರಂಟಿ ಇನ್ನೂ ಬಿಡಲ್ಲ. ನಾನು ಇನ್ನು ನನ್ನ ಜೀವ ಇರೋಲ್ಲರಿಗೂ ಇದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಷ್ಟೋ ವರ್ಷ ಆಗ್ಲಿ ನಾನು ಬಿಡಲ್ಲ, ಸುಮ್ಮನೆ ಇರಲ್ಲ. ಯಾರೋ ಸುಮ್ಮನೆ ಹಿಂಗೆ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ, ಅವ್ನು ಸುಮ್ಮನಿದ್ದಾನೆ, 10 ಲಕ್ಷ ದುಡ್ಡು ತಗೊಂಡಿದ್ದಾನೆ. ನನ್ನ ಮಗಳನ್ನ ನಾನು ಇನ್ನು ಮನೆ ಕರ್ಕೊಂಡು ಹೋಗಿಲ್ಲ, ಪೋಸ್ಟ್ಮಾರ್ಟಮ್ ಮಾಡಿ ಮನೆಗೆ ಹೋಗಿಲ್ಲ. ಫೋನ್ ಮಾಡ್ತಾರೆ ಯಾರೋ ನನಗೆ, ನಿಮ್ಮನೇಲಿ ದುಡ್ಡು ಡಿಮ್ಯಾಂಡ್ ಮಾಡ್ತಿದಾರಂತೆ, ಬಾಡಿ ಎತ್ತಲ್ವಂತೆ. ಹಿಂಗಿದೆಲ್ಲ ಒಬ್ಬೊಬ್ಬರ ಯಾಕೆ ಮಾಡ್ತೀರಾ? ನಿಮ್ಮನೇಲಿ ಮಕ್ಕಳಿಲ್ವಾ? ನೀವೇನೋ ಮಕ್ಕಳು, ನಿಮ್ ತಂದೆ ತಾಯಿ ನೀವು ಮಕ್ಕಳಲ್ವಾ? ನೀವು ಸತ್ತವಾಗ ಹಿಂಗೆ ಮಾತಾಡಿದ್ರೆ ನಿಮ್ಗೆ ಅನ್ಸುತ್ತೆ? ಇದು ಯಾರು ಸಾವಲ್ಲೋ, ಯಾರದೇ ಸಾವಾಗ್ಲಿ, ರಾಜಕೀಯದವ್ರದೇ ಸಾವಾಗ್ಲಿ, ಮಕ್ಕಳದೇ ಸಾವಾಗ್ಲಿ, ಅದ್ರಲ್ಲಿ ರಾಜಕೀಯ ತರಬೇಡಿ. ಸಾವು ಎಲ್ರಿಗೂ ಬರುತ್ತೆ, ಎಲ್ಲರ ಮನೆಯಲ್ಲೂ ಬರುತ್ತೆ. ದಯವಿಟ್ಟು ಆಮೇಲೆ ಕೆಲವರೆಲ್ಲ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ಕೊಂಡು ಇರ್ತಾರೆ ಕೆಲವರೆಲ್ಲ. ಆದ್ರೆ ನಿಮ್ಮನೇಲಿ ನಡೆದಾಗ ನಿಮ್ಮನೆ ಬೆಂಕಿ ಬಿದ್ರೆ ಮಾತ್ರ ಗೊತ್ತಾಗೋದು. ಯಾರ ಮನೆಯಲ್ಲ ನಡೆಯೋದು ಬೇಡ. ಇದು ನಿಮ್ಮನೇಲಿ ಬೆಂಕಿ ಬಿದ್ದಾಗ ಮಾತ್ರ ಗೊತ್ತಾಗೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಅವಾಗ ನನಗೊಂದು ಹೆಜ್ಜೆ, ನಾನೊಂದು
ಯಾರು ಇಲ್ಲ ಅಂದ್ರೂ ನಾನು ಹೋರಾಡ್ತೀನಿ ಅನ್ನೋ ನಂಬಿಕೆ ಇದೆ. ಆದ್ರೆ ಅವರು ಹೇಳಿದ್ರು ಮೊನ್ನೆ ಒಂದು ಮಾತು ಕೊಟ್ರು, ಪಾಪ ನನ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ. ಸಪೋರ್ಟ್ ಮಾಡಿದ್ರೆ ಇವತ್ತು ನನ್ನ ಮಗಳು ಸಾಯ್ತಿರ್ಲಿಲ್ಲ, ಇವ್ರು ಕೊಲೆ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಸುಮ್ಮನಿದ್ರೆ ಇನ್ನೊಂದು ಮಗಿಗೆ ಸಾವಿಗೆ ನಾನು ಕಾರಣ ಆಗ್ತೀನಿ. ದಯವಿಟ್ಟು ಮತ್ತೆ ಹೇಳ್ತೀನಿ, ಹೀಗೆ ನಮ್ಗೆ ಬೆಂಬಲ ಕೊಡ್ತಾರೆ. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.